ಹೊಟ್ಟೆ ಸೇರಬೇಕಾದ ಪಡಿತರ ಅಕ್ಕಿಗೆ ಕನ್ನ ಹಾಕಿದ್ದಾರೆ ದಂಧೆಕೋರರು. ಅನ್ನ ಭಾಗ್ಯ ಅಕ್ಕಿಗೆ ಈ ದಂಧೆಕೋರರು ಕನ್ನ ಹಾಕಿದ್ದಾರೆ. ಯಾದಗಿರಿಯ ಎಪಿಎಂಸಿ ಯಾರ್ಡ್ನಲ್ಲಿ ಪಡಿತರ ಅಕ್ಕಿ ಆವರಣದಲ್ಲಿ ಪತ್ತೆಯಾಗಿದೆ. ಖಚಿತ ಮಾಹಿತಿ ಮೇರೆಗೆ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದಾಗ 301 ಕ್ವಿಂಟಲ್ ಅನ್ನಭಾಗ್ಯ ಅಕ್ಕಿ ಪತ್ತೆಯಾಗಿದೆ. ಕಾಳಸಂತೆಯಲ್ಲಿ ಅನ್ನಭಾಗ್ಯ ಅಕ್ಕಿ ಮಾರಾಟವಾಗ್ತಾ ಇದೆ. ಲಾರಿ ಚಾಲಕ ಎಸ್ಕೇಪ್ ಆಗಿದ್ದಾನೆ. ಪೊಲೀಸರು ಅಕ್ಕಿಯನ್ನು ಜಪ್ತಿ ಮಾಡಿದ್ದಾರೆ. ಗುರುಮಠಕಲ್ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಕೇಸ್ ದಾಖಲಾಗಿದೆ. ಅನ್ನಭಾಗ್ಯ ಅಕ್ಕಿಯನ್ನು ಅಕ್ರಮ ದಾಸ್ತಾನು ಮಾಡಿರೋ ಬಗ್ಗೆ ಸಿಐಡಿ ತನಿಖೆ ವೇಳೆಯೇ ಈ ವಿಚಾರಗಳು ಪತ್ತೆಯಾಗಿತ್ತು. ಗುರುಮಠಕಲ್ ಪಟ್ಟಣದ ಹೊರಭಾಗದ ರೈಸ್ ಮಿಲ್ನಲ್ಲಿ ಭಾರೀ ಪ್ರಮಾಣದ ಪಡಿತರ ಪತ್ತೆಯಾಗಿದೆ. ಇನ್ನು ಮತ್ತೊಂದು ಕಡೆ ಇದೇ ಯಾದಗಿರಿಯಲ್ಲಿ ವಿದ್ಯಾರ್ಥಿಗಳು ತಿನ್ನೋ ಊಟಕ್ಕೆ ಕಳಪೆ ಪಡಿತರವನ್ನು ಪೂರೈಕೆ ಮಾಡಲಾಗ್ತಾ ಇದೆ. ಬಿಸಿ ಊಟಕ್ಕೆ ನುಸಿ ಹುಳು ಜಡ್ಡು ಹಿಡಿದ ಪದಾರ್ಥವನ್ನು ಬಳಕೆ ಮಾಡಲಾಗ್ತಾ ಇದೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರೇ ದಯವಿಟ್ಟು ಈ ಸುದ್ದಿ ನೋಡಿ. ಕಳಪೆ ಗುಣಮಟ್ಟದ ಅಕ್ಕಿ, ಗೋಧಿ, ತೊಗರಿಬೇಳೆ ಹುಳ ಹಿಡಿದಿರೋದು ಮುಂಡರಗಿ ಸರ್ಕಾರಿ ಶಾಲೆ ಯಾದಗಿರಿಯ ಸುದ್ದಿ ಇದು. ಯಾದಗಿರಿಯ ಮುಂಡರಗಿ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಈ ರೀತಿ ಸಂಪೂರ್ಣ ಹುಳ ಹಿಡಿದ ಆಹಾರ ಪದಾರ್ಥಗಳಿಂದ ಬಿಸಿ ಊಟ ತಯಾರು ಮಾಡಿ ಊಟ ಬಡಿಸಲಾಗ್ತಾ ಇದೆ. ನಾವು ನೀವು ಇವತ್ತು ಮಾತಾಡಕತ್ತಿಲ್ಲ, ಅವತ್ತೇನು ಉತ್ತರ ಕೊಡ್ತೀನಿ ಈಗ ದಿನನಿತ್ಯ ಯಾರೇನು ಹೋಯ್ತಾರ ನಾನು 3 ಸಲ ಮಕ್ಕಳ ಸಲ ನಾ ಯಾರು ಬಿಸಿ ಊಟ ಯೋಜನೆಯಡಿ ಮಕ್ಕಳಿಗೆ ವಿತರಿಸತಕ್ಕಂಥ ಅನ್ನಭಾಗ್ಯ ಯೋಜನೆಗೆ ಸಂಪೂರ್ಣವಾಗಿ ಹಣ ಹಿಡಿದಿರುವಂತ ಸದ್ಯ ನಾನಿರುವಂತದ್ದು ಯಾದಗಿರಿ ತಾಲೂಕಿನ ಮುಂಡ್ರಿಗೆ ಅನ್ನುವಂತ ಒಂದು ಗ್ರಾಮದಲ್ಲಿ ನೋಡ್ತಾ ಇರ್ಬೋದು. ಏನು ಆ ಮಕ್ಕಳಿಗೆ ಬಿಸಿ ಊಟ ಯೋಜನೆಯಡಿ ವಿತರಣೆ ಮಾಡಿರ್ತಕ್ಕಂಥ ಗೋಧಿ, ಅಕ್ಕಿ ಮತ್ತು ಆ ಬೇಳೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಹುಳ ಹಿಡಿದಿರುವಂತಂದ್ರೆ ನುಸಿಗಟ್ಟಿ ಸಾಕಷ್ಟು ಜಿಡ್ಡು ಕೂಡ ಹಿಡಿದಿರುವಂತದ್ದು. ನಾನೀಗ ಕೆಲವೊಂದಿಷ್ಟು ಕೆಲಸವನ್ನು ಕೂಡ ಮಾಡ್ಕೊಂಡು ನೋಡ್ತಾ ಇರ್ಬೋದು. ಈ ರೀತಿಯಾಗಿ ಆ ಜುಡ್ಡು ಗಟ್ಟಿಕೊಂಡು ಹೋಗಿರ್ತಕ್ಕಂಥದ್ದು ಇವೆಲ್ಲ ಜುಡ್ಡು ಗಟ್ಟಿರೋದ್ರಿಂದ ಮಕ್ಕಳಿಗೆ ಇವೇ ಅಕ್ಕಿಯನ್ನ ಪೂರೈಕೆ ಮಾಡುವಂತ ಕೆಲಸಗಳು ಕೂಡ ಆಗ್ತಾ ಇದಾವೆ. ಅಂದ್ರೆ ಈ ಒಂದು ಅಕ್ಕಿಯನ್ನ ಬದಲಾವಣೆ ಮಾಡಿಕೊಡಬೇಕು ಅಂತೇಳಿ ಇರತಕ್ಕಂಥ ಈ ಒಂದು ಶಾಲಾ ಸಿಬ್ಬಂದಿಗಳು ಕೂಡ ಸಾಕಷ್ಟು ಬಾರಿ ಸಂಬಂಧಿಸಿದಂತಹ ಅಧಿಕಾರಿಗಳಿಗೆ ಮನವರಿಕೆಯನ್ನು ಮಾಡಿದ್ದಾರೆ. ಆದರೂ ಕೂಡ ಇವುಗಳನ್ನ ವಾಪಸ್ ಒಯ್ಯುವಂತಹ ಕೆಲಸಗಳಾಗಿಲ್ಲ. ಹಾಗಾಗಿ ಕೂಡಲೇ ಇವುಗಳನ್ನ ಒಯ್ದು ಮಕ್ಕಳಿಗೆ ಗುಣಮಟ್ಟದ ಒಂದು ಆಹಾರವನ್ನ ಪೂರೈಕೆ ಮಾಡಬೇಕು ಅಂತೇಳಿ ಇಲ್ಲಿರ್ತಕ್ಕಂಥ ಜನರು ಕೂಡ ಆಗ್ರಹವನ್ನ ಮಾಡ್ತಿದ್ದಾರೆ. ಖುದ್ದು ಇಲ್ಲಿ ಸಾಕಷ್ಟು ಸ್ಥಳೀಯರು ಕೂಡ ಇದ್ದಾರೆ. ಎಸ್ಡಿಎಂಸಿ ಅಧ್ಯಕ್ಷರು ಕೂಡ ಇದ್ದಾರೆ. ಅವರು ಕೂಡ ನನಗ ಇಲ್ಲಿ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಮಕ್ಕಳಿಗೆ ಗುಣಮಟ್ಟದ ಆಹಾರವನ್ನು ಪೂರೈಕೆ ಮಾಡಬೇಕಂತ ಸರ್ಕಾರ ಈ ಒಂದು ಯೋಜನೆಯನ್ನು ತರಿಸಿದ್ರೆ ಈ ಒಂದು ಯೋಜನೆ ನಿಮ್ಮೂರಲ್ಲಿ ಸಂಪೂರ್ಣವಾಗಿ ಆಗಾಗಿದೆ, ಮುಸ್ಲಿಮರಿದ್ದೇವೆ, ಜುಡ್ಡುಗಟ್ಟಿದೆ, ಏನಿರುತ್ತೆ ಸರ್? ಏನು ಅಕ್ಕಿ ಬಿಸಿಯೂಟದ ಅಕ್ಕಿ ಅದಲ್ಲ, ಅದಕ್ಕಾಗಿ ನಾವು ಮೊನ್ನೆನೇ ಇದು ಎನ್ಕ್ವೈರಿ ಮಾಡಿದ ಮೇಲೆ ತಕ್ಷಣನೇ ಅವರು ಮತ್ತೆ ಸುಶಿಷ್ಟವಾಗಿ ಅಕ್ಕಿ ತಂದಾಕ್ಯಾರ. ನಮ್ಗೆ ಹಾಕಿದ ಮೇಲೂ ಇದನ್ನ ರಿಮೂವ್ ಮಾಡ್ತೀವಿ ಅಂದ್ರೆ ಮಾಡ್ತಾರೆ ಸರ್. ಅದಕ್ಕಾಗಿ ದಯವಿಟ್ಟು ಇದು ಪದೇ ಅವ್ರಿಗೆ ಹೇಳೋದು ನಾವು ಬೇಡ. ಅವ್ರನ್ನ ಸರ್ಕಾರದವರು ಅಧಿಕಾರಿಗಳು ಹೇಳಿದ್ರು, ಪಾಪ ಅವ್ರ ಅಧಿಕಾರಿಗಳು ಏನ್ ಮಾಡ್ತಾರೆ, ಸುಶಿಷ್ಟವಾಗಿ ಇಲ್ಲಿದ್ದನ್ನು ತರಬೇಕಲ್ಲ. ಅಲ್ಲ, ಯಾರಿದ್ರಿಂದ ಹೆಂಗ್ ಬರ್ತಾ ಇದೆ ಸರ್? ಯಾರು ಕಲಾಟ ಇದ್ರಲ್ಲ? ಇದು ಸರ್ಕಾರ ಸಂಪೂರ್ಣ ಜವಾಬ್ದಾರಿ ಸರ್ಕಾರ ಸರ್. ಈಗ ಬಡವರ ಹೊಟ್ಟೆ ಸೇರಬೇಕಾದ ಪಡಿತರ ಅಕ್ಕಿಗೆ ಕನ್ನ ಹಾಕಿದ್ದಾರೆ ದಂಧೆಕೋರರು. ಅನ್ನ ಭಾಗ್ಯ ಅಕ್ಕಿಗೆ ಈ ದಂಧೆಕೋರರು ಕನ್ನ ಹಾಕಿದ್ದಾರೆ. ಯಾದಗಿರಿಯ ಎಪಿಎಂಸಿ ಯಾರ್ಡ್ನಲ್ಲಿ ಪಡಿತರ ಅಕ್ಕಿ ಆವರಣದಲ್ಲಿ ಪತ್ತೆಯಾಗಿದೆ. ಖಚಿತ ಮಾಹಿತಿ ಮೇರೆಗೆ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದಾಗ 301 ಕ್ವಿಂಟಲ್ ಅನ್ನಭಾಗ್ಯ ಅಕ್ಕಿ ಪತ್ತೆಯಾಗಿದೆ. ಕಾಳಸಂತೆಯಲ್ಲಿ ಅನ್ನಭಾಗ್ಯ ಅಕ್ಕಿ ಮಾರಾಟವಾಗ್ತಾ ಇದೆ. ಲಾರಿ ಚಾಲಕ ಎಸ್ಕೇಪ್ ಆಗಿದ್ದಾನೆ. ಪೊಲೀಸರು ಅಕ್ಕಿಯನ್ನು ಜಪ್ತಿ ಮಾಡಿದ್ದಾರೆ. ಗುರುಮಠಕಲ್ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಕೇಸ್ ದಾಖಲಾಗಿದೆ. ಅನ್ನಭಾಗ್ಯ ಅಕ್ಕಿಯನ್ನು ಅಕ್ರಮ ದಾಸ್ತಾನು ಮಾಡಿರೋ ಬಗ್ಗೆ ಸಿಐಡಿ ತನಿಖೆ ವೇಳೆಯೇ ಈ ವಿಚಾರಗಳು ಪತ್ತೆಯಾಗಿತ್ತು. ಗುರುಮಠಕಲ್ ಪಟ್ಟಣದ ಹೊರಭಾಗದ ರೈಸ್ ಮಿಲ್ನಲ್ಲಿ ಭಾರೀ ಪ್ರಮಾಣದ ಪಡಿತರ ಪತ್ತೆಯಾಗಿದೆ. ಇನ್ನು ಮತ್ತೊಂದು ಕಡೆ ಇದೇ ಯಾದಗಿರಿಯಲ್ಲಿ ವಿದ್ಯಾರ್ಥಿಗಳು ತಿನ್ನೋ ಊಟಕ್ಕೆ ಕಳಪೆ ಪಡಿತರವನ್ನು ಪೂರೈಕೆ ಮಾಡಲಾಗ್ತಾ ಇದೆ. ಬಿಸಿ ಊಟಕ್ಕೆ ನುಸಿ ಹುಳು ಜಡ್ಡು ಹಿಡಿದ ಪದಾರ್ಥವನ್ನು ಬಳಕೆ ಮಾಡಲಾಗ್ತಾ ಇದೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರೇ ದಯವಿಟ್ಟು ಈ ಸುದ್ದಿ ನೋಡಿ. ಕಳಪೆ ಗುಣಮಟ್ಟದ ಅಕ್ಕಿ, ಗೋಧಿ, ತೊಗರಿಬೇಳೆ ಹುಳ ಹಿಡಿದಿರೋದು ಮುಂಡರಗಿ ಸರ್ಕಾರಿ ಶಾಲೆ ಯಾದಗಿರಿಯ ಸುದ್ದಿ ಇದು. ಯಾದಗಿರಿಯ ಮುಂಡರಗಿ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಈ ರೀತಿ ಸಂಪೂರ್ಣ ಹುಳ ಹಿಡಿದ ಆಹಾರ ಪದಾರ್ಥಗಳಿಂದ ಬಿಸಿ ಊಟ ತಯಾರು ಮಾಡಿ ಊಟ ಬಡಿಸಲಾಗ್ತಾ ಇದೆ.
ಅವ್ರು ತಿಂತ್ಕೊಂಡು ಹೋಗ್ಬೇಕಿಲ್ಲ ಅಂದಿಲ್ಲ. ನಾವೇನು ಬಂದಿಲ್ಲ ಬಂದು ಏನ್ ಕೇಳಿದ್ರೆ ಅವಾಗ ಹೋಗ್ಯಾರ ಕೇಳೋರಿಗೆ ಅವ್ರು ಏನು ಇದು ಬೇಡ ನಾನು ಮನೆ ಕಲ್ತೀರಿ ಹೆಂಗಿತ್ತು ನಾವು ನೀವು ಇವತ್ತು ಮಾತಾಡಕತ್ತಿಲ್ಲ ಅವತ್ತೇನು ಉತ್ತರ ಕೊಡ್ತೀನಿ ನಾನು ಈಗ ದಿನನಿತ್ಯ ಯಾರೇನು ಅಂತಾರ ನಾವು ನಾನು 3 ಸಲ ಮಕ್ಕಳ ಸಲ ನಾ ಯಾರು ನಿಮ್ಗೇನು ವೈಯಕ್ತಿಕ ನಾನು ಬೇಡ ಉದ್ದೇಶಿಸಿದರೆ ಮನಸ್ಸಿಗೆ ಮಾಡೋ ನಾವು ಬಿಸಿಯೂಟ ಯೋಜನೆಯಡಿ ಮಕ್ಕಳಿಗೆ ವಿತರಿಸತಕ್ಕಂತ ಅನ್ನಭಾಗ್ಯ ಯೋಜನೆಗೆ ಸಂಪೂರ್ಣವಾಗಿ ಹಣ ಹಿಡಿದಿರುವಂತಹ ಸದ್ಯ ನಾನಿರುವಂತದ್ದು ಯಾದಗಿರಿ ತಾಲೂಕಿನ ಮುಂಡ್ರಿಗೆ ಅನ್ನುವಂತ ಒಂದು ಗ್ರಾಮದಲ್ಲಿ ನೋಡ್ತಾ ಇರ್ಬೋದು ನೀವು ಏನು ಆ ಮಕ್ಕಳಿಗೆ ಬಿಸಿಯೂಟ ಯೋಜನೆಯಡಿ ವಿತರಣೆ ಮಾಡ್ತಿರ್ತಕ್ಕಂಥ ಗೋಧಿ ಅಕ್ಕಿ ಮತ್ತು ಆ ಬೇಳೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಹುಳ ಹಿಡಿದಿರುವಂತಂದ್ರೆ ನುಸಿಗಟ್ಟಿ ಸಾಕಷ್ಟು ಜಿಡ್ಡು ಕೂಡ ಹಿಡಿದಿರುವಂತದ್ದು ನನಗೆ ಕೆಲವೊಂದಿಷ್ಟು ಕೆಲಸವನ್ನು ಕೂಡ ಮಾಡ್ಕೊಂಡು ನೋಡ್ತಾ ಇರ್ಬೋದು. ಈ ರೀತಿಯಾಗಿ ಆ ಜುಡ್ಡು ಗಟ್ಟಿಕೊಂಡು ಹೋಗಿರ್ತಕ್ಕಂಥದ್ದು ಇವೆಲ್ಲ ಜುಡ್ಡು ಗಟ್ಟಿರೋದ್ರಿಂದ ಮಕ್ಕಳಿಗೆ ಇವೇ ಅಕ್ಕಿಯನ್ನ ಪೂರೈಕೆ ಮಾಡುವಂತ ಕೆಲಸಗಳು ಕೂಡ ಆಗ್ತಾ ಇದಾವೆ. ಅಂದ್ರೆ ಈ ಒಂದು ಅಕ್ಕಿಯನ್ನ ಬದಲಾವಣೆ ಮಾಡಿಕೊಡಬೇಕು ಅಂತೇಳಿ ಇಲ್ಲಿರ್ತಕ್ಕಂಥ ಈ ಒಂದು ಶಾಲಾ ಸಿಬ್ಬಂದಿಗಳು ಕೂಡ ಸಾಕಷ್ಟು ಬಾರಿ ಸಂಬಂಧಿಸಿದಂತಹ ಅಧಿಕಾರಿಗಳಿಗೆ ಮನವರಿಕೆಯನ್ನು ಮಾಡಿದ್ದಾರೆ. ಆದ್ರೂ ಕೂಡ ಇವುಗಳನ್ನ ವಾಪಸ್ ಒಯ್ಯುವಂತಹ ಕೆಲಸಗಳಾಗಿದೆ. ಹಾಗಾಗಿ ಕೂಡಲೇ ಇವುಗಳನ್ನ ಒಯ್ದು ಮಕ್ಕಳಿಗೆ ಗುಣಮಟ್ಟದ ಒಂದು ಆಹಾರವನ್ನ ಪೂರೈಕೆ ಮಾಡಬೇಕು ಅಂತೇಳಿ ಇಲ್ಲಿರ್ತಕ್ಕಂಥ ಜನರು ಕೂಡ ಆಗ್ರಹವನ್ನ ಮಾಡ್ತಿದ್ದಾರೆ. ಖುದ್ದು ಇಲ್ಲಿ ಸಾಕಷ್ಟು ಸ್ಥಳೀಯರು ಕೂಡ ಇದ್ದಾರೆ. ಎಸ್ಡಿಎಂಸಿ ಅಧ್ಯಕ್ಷರು ಕೂಡ ಇದ್ದಾರೆ. ಅವರು ಕೂಡ ನಾನೀಗ ಇಲ್ಲಿ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಮಕ್ಕಳಿಗೆ ಗುಣಮಟ್ಟದ ಆಹಾರವನ್ನು ಪೂರೈಕೆ ಮಾಡಬೇಕಂತ ಸರ್ಕಾರ ಈ ಒಂದು ಯೋಜನೆಯನ್ನು ತರಿಸಿದ್ರೆ ಈ ಒಂದು ಯೋಜನೆ ನಿಮ್ಮೂರಲ್ಲಿ ಸಂಪೂರ್ಣವಾಗಿ ಆಗಾಗಿದೆ ಮುಸ್ಲಿಮರಿಗೆ ಜುಡ್ಡುಗಟ್ಟಿದೆ ಏನಿರುತ್ತೆ ಸರ್? ಏನು ಅಕ್ಕಿ ಬಿಸಿಯೂಟದ ಅಕ್ಕಿ ಅದಲ್ಲ, ಅದಕ್ಕಾಗಿ ನಾವು ಮೊನ್ನೆನೇ ಇದು ಎನ್ಕ್ವೈರಿ ಮಾಡಿದ ಮೇಲೆ ತಕ್ಷಣನೇ ಅವರು ಮತ್ತೆ ಸುಶಿಕ್ಷಿತವಾಗಿ ಅಕ್ಕಿ ತಂದಾಕ್ಯಾರ ನಮ್ಗೆ. ಹಾಕಿದ ಮೇಲೂ ಇದನ್ನ ರಿಮೂವ್ ಮಾಡ್ತೀವಿ ಅಂದ್ರೆ ಮಾಡ್ತಾರೆ ಸರ್. ಅದಕ್ಕಾಗಿ ದಯವಿಟ್ಟು ಪದೇ ಪದೇ ಅವ್ರಿಗೆ ಹೇಳೋದು ನಾವು ಬೇಡ. ಅವ್ರನ್ನ ಸರ್ಕಾರದವರು ಅಧಿಕಾರಿಗಳು ಹೇಳಿದ್ರು ಪಾಪ ಅವ್ರ ಅಧಿಕಾರಿಗಳು ಏನ್ ಮಾಡ್ತಾರೆ ಸುಶಿಕ್ಷಿತವಾಗಿ ಎಲ್ಲಿದ್ದರೂ ತರಬೇಕಲ್ಲ. ಅಲ್ಲ, ಯಾರಿದ್ರಿಂದ ಹಿಂಗ್ ಬರ್ತಾ ಇದೆ ಸರ್? ಯಾರು ಕಲಾಟ ಇದ್ರಲ್ಲ? ಇದು ಸರ್ಕಾರ ಸಂಪೂರ್ಣ ಜವಾಬ್ದಾರಿ ಸರ್ಕಾರ ಸರ್. ಈಗ ಬಡವರ ಹೊಟ್ಟೆ ಸೇರಬೇಕಾದ ಪಡಿತರ ಅಕ್ಕಿಗೆ ಕನ್ನ ಹಾಕಿದ್ದಾರೆ ದಂಧೆಕೋರರು. ಅನ್ನ ಭಾಗ್ಯ ಅಕ್ಕಿಗೆ ಈ ದಂಧೆಕೋರರು ಕನ್ನ ಹಾಕಿದ್ದಾರೆ. ಯಾದಗಿರಿಯ ಎಪಿಎಂಸಿ ಯಾರ್ಡ್ನಲ್ಲಿ ಪಡಿತರ ಅಕ್ಕಿ ಆವರಣದಲ್ಲಿ ಪತ್ತೆಯಾಗಿದೆ. ಖಚಿತ ಮಾಹಿತಿ ಮೇರೆಗೆ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದಾಗ 301 ಕ್ವಿಂಟಲ್ ಅನ್ನಭಾಗ್ಯ ಅಕ್ಕಿ ಪತ್ತೆಯಾಗಿದೆ. ಕಾಳಸಂತೆಯಲ್ಲಿ ಅನ್ನಭಾಗ್ಯ ಅಕ್ಕಿ ಮಾರಾಟವಾಗ್ತಾ ಇದೆ. ಲಾರಿ ಚಾಲಕ ಎಸ್ಕೇಪ್ ಆಗಿದ್ದಾನೆ. ಪೊಲೀಸರು ಅಕ್ಕಿಯನ್ನು ಜಪ್ತಿ ಮಾಡಿದ್ದಾರೆ. ಗುರುಮಠಕಲ್ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಕೇಸ್ ದಾಖಲಾಗಿದೆ. ಅನ್ನಭಾಗ್ಯ ಅಕ್ಕಿಯನ್ನು ಅಕ್ರಮ ದಾಸ್ತಾನು ಮಾಡಿರೋ ಬಗ್ಗೆ ಸಿಐಡಿ ತನಿಖೆ ವೇಳೆಯೇ ಈ ವಿಚಾರಗಳು ಪತ್ತೆಯಾಗಿತ್ತು. ಗುರುಮಠಕಲ್ ಪಟ್ಟಣದ ಹೊರಭಾಗದ ರೈಸ್ ಮಿಲ್ನಲ್ಲಿ ಭಾರೀ ಪ್ರಮಾಣದ ಪಡಿತರ ಪತ್ತೆಯಾಗಿದೆ. ಇನ್ನು ಮತ್ತೊಂದು ಕಡೆ ಇದೇ ಯಾದಗಿರಿಯಲ್ಲಿ ವಿದ್ಯಾರ್ಥಿಗಳು ತಿನ್ನೋ ಊಟಕ್ಕೆ ಕಳಪೆ ಪಡಿತರವನ್ನು ಪೂರೈಕೆ ಮಾಡಲಾಗ್ತಾ ಇದೆ. ಬಿಸಿ ಊಟಕ್ಕೆ ನುಸಿ ಹುಳು ಜಡ್ಡು ಹಿಡಿದ ಪದಾರ್ಥವನ್ನು ಬಳಕೆ ಮಾಡಲಾಗ್ತಾ ಇದೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರೇ, ದಯವಿಟ್ಟು ಈ ಸುದ್ದಿ ನೋಡಿ. ಕಳಪೆ ಗುಣಮಟ್ಟದ ಅಕ್ಕಿ, ಗೋಧಿ, ತೊಗರಿಬೇಳೆ ಹುಳ ಹಿಡಿದಿರೋದು ಮುಂಡರಗಿ ಸರ್ಕಾರಿ ಶಾಲೆ ಯಾದಗಿರಿಯ ಸುದ್ದಿ ಇದು. ಯಾದಗಿರಿಯ ಮುಂಡರಗಿ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಈ ರೀತಿ ಸಂಪೂರ್ಣ ಹುಳ ಹಿಡಿದ ಆಹಾರ ಪದಾರ್ಥಗಳಿಂದ ಬಿಸಿ ಊಟ ತಯಾರು ಮಾಡಿ ಊಟ ಬಡಿಸಲಾಗ್ತಾ ಇದೆ. ಅವ್ರು ತಿಂತ್ಕೊಂಡು ಹೋಗ್ಬೇಕಿಲ್ಲ ಅಂದಿಲ್ಲ. ನಾವೇನು ಬಂದಿಲ್ಲ ಬಂದು ಏನ್ ಕೇಳಿದ್ರೆ ಅವಾಗ ಹೋಗ್ಯಾರ ಕೇಳೋರಿಗೆ ಅವ್ರು ಏನು ಇದು ಬೇಡ ನಾನು ಮನೆ ಕಲ್ತೀರಿ ಹೆಂಗಿತ್ತು ನಾವು ನೀವು ಇವತ್ತು ಮಾತಾಡಕತ್ತಿಲ್ಲ ಅವತ್ತೇನು ಉತ್ತರ ಕೊಡ್ತೀನಿ ನಾನು ಈಗ ದಿನನಿತ್ಯ ಯಾರೇನು ಅಂತಾರ ನಾವು ನಾನು 3 ಸಲ ಮಕ್ಕಳ ಸಲ ನಾ ಯಾರು ನಿಮ್ಗೇನು ವೈಯಕ್ತಿಕ ನಾನು ಬೇಡ ಉದ್ದೇಶಿಸಿದರೆ ಮನಸ್ಸಿಗೆ ಮಾಡೋ ನಾವು ಬಿಸಿಯೂಟ ಯೋಜನೆಯಡಿ ಮಕ್ಕಳಿಗೆ ವಿತರಿಸತಕ್ಕಂತ ಅನ್ನಭಾಗ್ಯ ಯೋಜನೆಗೆ ಸಂಪೂರ್ಣವಾಗಿ ಹಣ ಹಿಡಿದಿರುವಂತಹ ಸದ್ಯ ನಾನಿರುವಂತದ್ದು ಯಾದಗಿರಿ ತಾಲೂಕಿನ ಮುಂಡ್ರಿಗೆ ಅನ್ನುವಂತ ಒಂದು ಗ್ರಾಮದಲ್ಲಿ ನೋಡ್ತಾ ಇರ್ಬೋದು ನೀವು ಏನು ಆ ಮಕ್ಕಳಿಗೆ ಬಿಸಿಯೂಟ ಯೋಜನೆಯಡಿ ವಿತರಣೆ ಮಾಡ್ತಿರ್ತಕ್ಕಂಥ ಗೋಧಿ ಅಕ್ಕಿ ಮತ್ತು ಆ ಬೇಳೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಹುಳ ಹಿಡಿದಿರುವಂತಂದ್ರೆ ನುಸಿಗಟ್ಟಿ ಸಾಕಷ್ಟು ಜಿಡ್ಡು ಕೂಡ ಹಿಡಿದಿರುವಂತದ್ದು ನನಗೆ ಕೆಲವೊಂದಿಷ್ಟು ಕೆಲಸವನ್ನು ಕೂಡ ಮಾಡ್ಕೊಂಡು ನೋಡ್ತಾ ಇರ್ಬೋದು. ಈ ರೀತಿಯಾಗಿ ಆ ಜುಡ್ಡು ಗಟ್ಟಿಕೊಂಡು ಹೋಗಿರ್ತಕ್ಕಂಥದ್ದು ಇವೆಲ್ಲ ಜುಡ್ಡು ಗಟ್ಟಿರೋದ್ರಿಂದ ಮಕ್ಕಳಿಗೆ ಇವೇ ಅಕ್ಕಿಯನ್ನ ಪೂರೈಕೆ ಮಾಡುವಂತ ಕೆಲಸಗಳು ಕೂಡ ಆಗ್ತಾ ಇದಾವೆ. ಅಂದ್ರೆ ಈ ಒಂದು ಅಕ್ಕಿಯನ್ನ ಬದಲಾವಣೆ ಮಾಡಿಕೊಡಬೇಕು ಅಂತೇಳಿ ಇಲ್ಲಿರ್ತಕ್ಕಂಥ ಈ ಒಂದು ಶಾಲಾ ಸಿಬ್ಬಂದಿಗಳು ಕೂಡ ಸಾಕಷ್ಟು ಬಾರಿ ಸಂಬಂಧಿಸಿದಂತಹ ಅಧಿಕಾರಿಗಳಿಗೆ ಮನವರಿಕೆಯನ್ನು ಮಾಡಿದ್ದಾರೆ. ಆದ್ರೂ ಕೂಡ ಇವುಗಳನ್ನ ವಾಪಸ್ ಒಯ್ಯುವಂತಹ ಕೆಲಸಗಳಾಗಿದೆ. ಹಾಗಾಗಿ ಕೂಡಲೇ ಇವುಗಳನ್ನ ಒಯ್ದು ಮಕ್ಕಳಿಗೆ ಗುಣಮಟ್ಟದ ಒಂದು ಆಹಾರವನ್ನ ಪೂರೈಕೆ ಮಾಡಬೇಕು ಅಂತೇಳಿ ಇಲ್ಲಿರ್ತಕ್ಕಂಥ
ಜನರು ಕೂಡ ಆಗ್ರಹವನ್ನ ಮಾಡ್ತಿದ್ದಾರೆ. ಖುದ್ದು ಇಲ್ಲಿ ಸಾಕಷ್ಟು ಸ್ಥಳೀಯರು ಕೂಡ ಇದ್ದಾರೆ. ಎಸ್ಡಿಎಂಸಿ ಅಧ್ಯಕ್ಷರು ಕೂಡ ಇದ್ದಾರೆ. ಅವರು ಕೂಡ ನಾನೀಗ ಇಲ್ಲಿ ಮಾತನಾಡ್ತಾ ಹೋಗ್ತೀನಿ. ಸರ್, ಈಗ ಮಕ್ಕಳಿಗೆ ಗುಣಮಟ್ಟದ ಆಹಾರವನ್ನು ಪೂರೈಕೆ ಮಾಡುವುದಕ್ಕೆ ಸರ್ಕಾರ ಈ ಒಂದು ಯೋಜನೆಯನ್ನು ತರಿಸಿದ್ರೆ ಈ ಒಂದು ಯೋಜನೆ ನಿಮ್ಮೂರಲ್ಲಿ ಸಂಪೂರ್ಣವಾಗಿ ಆಗಾಗಿದೆ ಮುಸ್ಲಿಮರಿಗೆ ಜುಡ್ಡುಗಟ್ಟಿರೋ ಏನಿರುತ್ತೆ ಸರ್? ಏನು ಅಕ್ಕಿ ಸುಸೂಟದ ಅಕ್ಕಿ ಅದಲ್ಲ, ಅದಕ್ಕಾಗಿ ನಾವು ಮೊನ್ನೆನೇ ಇದು ಎನ್ಕ್ವೈರಿ ಮಾಡಿದ ತಕ್ಷಣನೇ ಅವರು ಮತ್ತೆ ಸುಶಿಷ್ಟವಾಗಿ ಅಕ್ಕಿ ತಂದಾಕ್ಯಾರ ನಮ್ಗೆ. ಹಾಕಿದ ಮೇಲೂ ಇದನ್ನ ರಿಮೂವ್ ಮಾಡ್ತೀವಿ ಅಂದ್ರೆ ಮಾಡ್ತಾರೆ ಸರ್. ಅದಕ್ಕಾಗಿ ದಯವಿಟ್ಟು ಇದು ಪದೇ ಅವ್ರಿಗೆ ಹೇಳೋದು ನಾವು ಬೇಡ. ಅವ್ರನ್ನ ಸರ್ಕಾರದವರು ಅಧಿಕಾರಿಗಳು ಹೇಳಿದ್ರು, ಪಾಪ ಅವ್ರ ಅಧಿಕಾರಿಗಳು ಏನ್ ಮಾಡ್ತಾರೆ, ಸುಶಿಷ್ಟವಾಗಿ ಎಲ್ಲಿದ್ದನ್ನು ತರಬೇಕಲ್ಲ. ಅಲ್ಲ, ಯಾರಿದ್ರಿಂದ ಹಿಂಗ್ ಬರ್ತಾ ಇದೆ ಸರ್? ಯಾರು ಕಾಲಾಟ ಇದ್ರಲ್ಲ? ಇದು ಸರ್ಕಾರ ಸಂಪೂರ್ಣ ಜವಾಬ್ದಾರಿ ಸರ್ಕಾರ ಸರ್.